ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆಯಿಂದ ಈಗ ಮಹತ್ವದ ನಿರ್ಧಾರ. ಎಲ್ಲೆಂದರಲ್ಲಿ ಕಸ ಒಗೆಯುವವರೇ ಎಚ್ಚರ ಎಚ್ಚರ. ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆಯಿಂದ ಈಗ ಮಹತ್ವದ ನಿರ್ಧಾರವನ್ನ ಈಗ ಕೈಗೊಳ್ಳಲಾಗಿದೆ. ಎಲ್ಲೆಂದರಲ್ಲಿ ಕಸ ಬಿಸಾಡುವವರೇ ನೀವು ಎಚ್ಚರದಿಂದಿರಿ. ದಂಡದ ಪ್ರಮಾಣ ಹೆಚ್ಚಳ 500 ರೂಪಾಯಿಯಿಂದ ದಂಡ ಪ್ರಮಾಣ ಈಗ 2000ಕ್ಕೆ ಏರಿಕೆ ಆಗಿರುವಂತದ್ದು. ದಂಡದ ಮೊತ್ತ ಏರಿಕೆಯಿಂದ ದಂಡದ ಮೊತ್ತವನ್ನ ಈಗ ಜಿಬಿಎ ಅಂಗಸಂಸ್ಥೆ BSWML ಅವರು ಈಗ ಏರಿಕೆಯನ್ನ ಮಾಡಿರುವಂತದ್ದು. ಮಾರ್ಷಲ್ಗಳ ಮೂಲಕ ದಂಡ ವಸೂಲಿ. ಬೆಂಗಳೂರಿನ ಕಸದ ನಿರ್ವಹಣೆಗೆ ಈಗ ಏನಾದ್ರೂ ನೀವು ಎಲ್ಲೆಂದರಲ್ಲಿ ಕಸವನ್ನ ಎಸೆದ್ರೆ ನಿಮ್ಮ ದಂಡ ಪ್ರಮಾಣ ಹೆಚ್ಚಳ. ಘನತ್ಯಾಜ್ಯದ ನಿರ್ವಹಣಾ ಸಂಸ್ಥೆಯಿಂದ ಮಹತ್ವದ ನಿರ್ಧಾರ. 500 ರೂಪಾಯಿಯಿಂದ ದಂಡ ಪ್ರಮಾಣ 2000ಕ್ಕೆ ಏರಿಕೆ ಮಾಡಿರುವಂತದ್ದು. ಎಲ್ಲೆಂದರಲ್ಲಿ ಕಸ ಎಸೆಯುವವರೇ ಎಚ್ಚರದಿಂದಿರಿ. ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಏನಿದೆ ಅದೀಗ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಯಾಕಂದ್ರೆ ಬೆಂಗಳೂರು ಸಿಟಿ ತುಂಬಾ ಬಿಗ್ ಆಗಿದೆ. ಬರೀ ಬ್ಯಾಂಗ್ಳೂರು ಅಂತ ಹೇಳಕ್ಕಾಗಲ್ಲ, ಆಲ್ ಓವರ್ ಕರ್ನಾಟಕದಲ್ಲಿನೇ ಕಸವನ್ನ ಎಲ್ಲೆಂದರಲ್ಲಿ ರೋಡ್ ಸೈಡ್ ಬಿಸಾಡ್ತಾರೆ. ಹಾಗಾಗಿ ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಏನಿದೆ ಅದೀಗ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಏನಾದ್ರೂ ನೀವು ಕಸವನ್ನ ಎಸೆಯುವಂತಹ ಒಂದು ದೃಶ್ಯವನ್ನ ಅವ್ರು ನೋಡಿದ್ರೆ ನಿಮಗೆ ದಂಡ ಫಿಕ್ಸ್. ಎಲ್ಲೆಂದರಲ್ಲಿ ಕಸ ಎಸೆಯುವ ಮೊದಲು ನೀವು ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ದಂಡದ ಪ್ರಮಾಣ 500 ಇತ್ತು, ಈಗ ಆ ಒಂದು ದಂಡದ ಪ್ರಮಾಣ 2000ಕ್ಕೆ ಏರಿಕೆ ಮಾಡಲಾಗಿದೆ.